ಹಲೋ ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ Asu28 YumU8 ಡೈಲಿ ವ್ಲಾಗ್ಸ್. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಫುಲ್ ಥ್ರೆಡ್ಡಿಂಗ್ ಬಗ್ಗೆನೇ ಇರುತ್ತೆ. ಥ್ರೆಡ್ಡಿಂಗ್ನ ಹೇಗೆ ಮಾಡೋದು, ಕ್ಲೈಂಟ್ಸ್ನ ಹೇಗೆ ಅಟೆಂಡ್ ಮಾಡೋದು, ಥ್ರೆಡ್ಡಿಂಗ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು, ಸೊ ಇದಷ್ಟು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನ ನಿಮಗೂ ಬೇಕು, ನೀವು ಕಲಿಬೇಕು ಅಂದರೆ ನೀವೇನು ಮಾಡಬೇಕು ಹೇಳಿ, ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶುಭಾ ಬ್ಯೂಟಿ ಸಲೂನ್ ಆ್ಯಂಡ್ ಮೇಕಪ್ ಸ್ಟುಡಿಯೋ ಅಡಕ್ಮಾರ್ನಹಳ್ಳಿ. ಏನಾದ್ರು ನನ್ನ ಒಂದು ಕ್ಲಾಸ್ಗೆ ಜಾಯ್ನ್ ಆಗಬೇಕಂತ ಅನಿಸಿದ್ರೆ ನನಗೆ ನೀವು ಮೆಸೇಜ್ ಮಾಡ್ಬೋದು. ಕಸ್ಟಮರ್ ಹತ್ರ ನಿಮಗೆ ಸ್ವಲ್ಪ ಹೇಳ್ತೀನಿ ಯಾಕಂದ್ರೆ ಅದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಐಬ್ರೋಗೆ ಮೇನ್ ಬೇಕಾಗಿರೋದು ಥ್ರೆಡ್, ನಮ್ಮ ಒಂದು ಪಾರ್ಲರ್ನ ಆಯುಧ ಥ್ರೆಡ್ಡು. ಸೊ ಸೀಸರ್, ಐಬ್ರೋ ಸೀಸರ್ ಅಂತೀವಿ, ಇದೇ ಥರ ಸೀಸರ್ ಬೇಕು. ಆಮೇಲೆ ಈ ಥರ ಕಟ್ಟಿಂಗ್ ಮಾಡೋ ಥರ ಅದು ದೊಡ್ಡ ದೊಡ್ಡ ಸೀಸರ್ ಎಲ್ಲ ತಗೊಂಡು ನಾವು ಐಬ್ರೋ ಕಟ್ ಮಾಡಬಾರ್ದು, ನಿಮಗೆ ಇದೇ ಥರ ಸೀಸರ್ ಬೇಕು. ಆಮೇಲೆ ಐಬ್ರೋ ಬ್ರಷ್, ಆಮೇಲೆ ಪೌಡರ್, ಐಬ್ರೋ ಪೌಡರ್ ಓಕೆನಾ. ಆಮೇಲೆ ಐಬ್ರೋ ಎಲ್ಲ ಆದ್ಮೇಲೆ ಜೆಲ್ ಯೂಸ್ ಮಾಡಿ ಅವ್ರಿಗೆ ಮಸಾಜ್ ಕೊಡೋಕ್ಕೆ ಜೆಲ್. ಕೆಲವು ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು, ಸೆನ್ಸಿಟಿವ್ ಇರಲಿ ಸೆನ್ಸಿಟಿವ್ ಇಲ್ಲದೇ ಇರಲಿ ಕಟ್ ಆಗುತ್ತೆ, ಇಲ್ಲೆಲ್ಲ ಚುಚ್ಚು ಕಟ್ ಆಗುತ್ತೆ. ಕಟ್ ಆಗೋದು ನಾವು ಏನು ಮಾಡ್ಬೇಕು ಅಂತ ಇದನ್ನು ಅಷ್ಟು ಜನ ಹೇಳ್ತಿದ್ದು ಇಟ್ಕೋಬೇಕು. ಒಂದು ಕಾಟನ್ ತಗೊಂಡು ಅಷ್ಟು ಜನ ಅಪ್ಲೈ ಮಾಡಿ ಕಳಿಸ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಅದು ಗಾಯ ಆಗಿದ್ದು ಒಂದು ಮಾರ್ಕ್ ಥರ ಬರುತ್ತೆ. ಸೊ ನೀನು ಅಷ್ಟು ಜನ ಯೂಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರಲ್ಲ, ಆಯ್ತಾ. ಇನ್ನೂ ಅವ್ರಿಗೆ ಸ್ವಲ್ಪ ಕೆಲವೊಂದಿಗೆ ಜಾಸ್ತಿ ಪೇನ್ ಆಯ್ತು ಅಂದರೆ ಕ್ಲೈಂಟ್ಸ್ ಏನು ಹೇಳಿ ಕಳಿಸ್ತಾ ಮನೆಗೆ ಹೋಗಿದ ತಕ್ಷಣ ಸ್ವಲ್ಪ ಐಸ್ ಕ್ಯೂಬ್ ತಗೊಂಡು ಮಸಾಜ್ ಮಾಡಿ ಅಂತ ಹೇಳ್ಬೇಕು ಕ್ಲೈಂಟ್ಸ್ಗೆ. ಆಮೇಲೆ ಫಸ್ಟ್ ಕಸ್ಟಮರ್ ಬರ್ತಾರೆ, ಅವ್ರ ಪ್ರೀತಿಯಿಂದ ಮಾತಾಡಿಸ್ಬೇಕು, ಅವ್ರನ್ನ ಕೂರಿಸ್ಬಿಟ್ಟು ಫಸ್ಟ್ ನಾವು ಈಗ ಮುಂದೆ ಬಂದು ಅವ್ರ ಐಬ್ರೋನ ಫಸ್ಟ್ ನೋಡ್ಕೊಬೇಕು, ಯಾವ ಥರ ಇದೆ, ಹೇಗೆ ಇದೆ ಅಂತ. ಅವ್ರ ಫೇಸಿಗೆ ಅವರು ಕೆಲವರು ಸ್ಟ್ರೈಟ್ ಐಬ್ರೋ ಇರುತ್ತೆ, ಅದನ್ನು ಅವರು ಆರ್ಚ್ಕೊಡಿ ಅಂತ ಆರ್ಚ್ಕೊಡೋಕ್ಕಾಗಲ್ಲ. ಫಸ್ಟ್ ಐಬ್ರೋ ಹೇಗಿದೆ ಅದೇ ಥರ, ಯಾವ ಥರ ಸ್ಟ್ರೈಟ್ ಬರುತ್ತೆ, ರೌಂಡ್ ಶೇಪ್, ಆರ್ಚ್, ಸಾಫ್ಟ್ ಆರ್ಚ್, ರೌಂಡ್, ಸಾಫ್ಟ್ ರೌಂಡ್, ಅದನ್ನೇ ವಿ ಶೇಪ್ ಅಂತ ಹೇಳ್ತಾರೆ. ಅದನ್ನ ನಾನು ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ, ಯಾವುದೇ ಥರ ಇದೆ ಅಂತ ನಾನು ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ. ಈಗ ವಿ ಶೇಪ್ ಬೇಕಾದ್ರೆ ನಮಗೆ ಇಲ್ಲಿ ಐಬ್ರೋಸ್ ಬೇಕೇ ಬೇಕು, ಇಲ್ಲಿ ಐಬ್ರೋಸ್ ಇದ್ರೇನೆ ಆರ್ಚ್ ಶೇಪ್ ಎಲ್ಲ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಸ್ಟ್ರೈಟ್ನ ತಗೊಬಂದು ನೀವು ಆರ್ಚ್ ಮಾಡಿದ್ರೆ ಆಗಲ್ಲ, ಕ್ಲೈಂಟ್ಸಿಗೆ ಹೇಳ್ಬಿಡ್ಬೇಕು ನಿಮ್ದು ಐಬ್ರೋ ಸ್ಟ್ರೈಟ್ ಇದೆ, ಇದು ಯಾವುದೇ ಥರದ ಶೇಪ್ ಬರಲ್ಲ, ಇರೋದು ಹೆಂಗಿದೆ ಎಕ್ಸ್ಟ್ರಾ ಮಾಡಿ ತೆಗಿತೀವಿ ಅಂತ ಹೇಳಬೇಕು. ಇನ್ನೊಂದು ಯಾವುದೇ ಕಾರಣಕ್ಕೂ ಇಲ್ಲಿ ನೀನು ಐಬ್ರೋನ ತೆಗಿಬಾರ್ದು, ಜಸ್ಟ್ ಲೈನ್ ತೆಗಿಬೇಕು. ಓಕೆ, ಅದಾದ್ಮೇಲೆ ಇಲ್ಲಿ ಲಾಸ್ಟ್ ಪಾಯಿಂಟ್ ಬರುತ್ತೆ ಗೊತ್ತಾ, ಕಾರ್ನರು, ಇಲ್ಲೂ ನೀನು ಐಬ್ರೋನ ತೆಗಿಬಾರ್ದು. ಇಲ್ಲಿ ಐಬ್ರೋ ಹೋದ್ರೆ ಬೆಳೆಯೋದಕ್ಕೆ ಮಿನಿಮಮ್ 3 to 4 ಮಂತ್ಸ್ ತಗೊಳುತ್ತೆ, ಇಲ್ಲೆಲ್ಲೇ ಬಂದ್ಬಿಡುತ್ತೆ. ಓಕೆನಾ, ಹಾಗಾಗಿ ಇನ್ನೂ ಜೋಪಾನ ಆಗಿರ್ಬೇಕು. ಕ್ಲೈಂಟ್ಸ್ಗೆ ನಾವು ಫಸ್ಟ್ ರೈಟ್ ಸೈಡ್ ಮಾಡಬೇಕಾದ್ರೆ ನಾವು ಲೆಫ್ಟ್ ಅಲ್ಲಿ ನಿಂತ್ಕೋಬೇಕು, ಲೆಫ್ಟ್ ಅಲ್ಲಿ ನಿಂತ್ಕೊಂಡು ರೈಟ್ ಅಲ್ಲಿ ಮಾಡಬೇಕು. ಬಿಕಾಸ್ ನಾವು ಹಿಂಗೆ ತೆಗಿತೀವಿ, ಅವ್ರದ್ದು ಐಬ್ರೋ ಈ ಕಡೆ ಇರುತ್ತೆ, ಈ ಶೇಪ್ ಇರುತ್ತೆ, ಹಿಂಗಿರೋ ಐಬ್ರೋನ ನಾವು ಹಿಂಗೆ ತೆಗಿತೀವಿ. ಆಮೇಲೆ ಲೆಫ್ಟಿಗೆ ಬಂದಾಗ ಇವಾಗ ಹಿಂಗಿರುತ್ತೆ, ನಾವು ಹಿಂಗೆ ತೆಗಿತೀವಿ. ಅದನ್ನ ಈಗ ನಾನು ಒಬ್ಬರು ಕ್ಲೈಂಟ್ಸ್ ಅಲ್ಲಿ ತೋರಿಸಿದ್ವಿ ಯಾವ ಕಡೆ ಹಿಂಗೆ ಬರುತ್ತೆ ಅಂತ. ಇನ್ನೆಷ್ಟು ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು, ಓಕೆನಾ. ಆಮೇಲೆ ತುಂಬ ಸೆನ್ಸಿಟಿವ್ ಇದೆಯಾ, ಹೇಗಿದೆ ಅಂತ ಸ್ಕಿನ್ ನೋಡ್ಕೋಬೇಕು. ತುಂಬ ಎಷ್ಟಾಗುತ್ತೆ ಕಸ್ಟಮರ್ ಹಿಂಗೆ ಬೇಕಾದ್ರೆ ಇಟ್ಕೊತಾರೆ, ನೀಟಾಗಿ ಹಿಂಗೆ ಇಟ್ಕೊಳ್ಳೋಂಥ ನಾವು ಹೇಳ್ಬೇಕು ಅವ್ರಿಗೆ. ಫಸ್ಟ್ ಬರ್ತಾರೆ, ಕ್ಲೈಂಟ್ನ ಕೂರಿಸ್ಬೇಕು, ಫಸ್ಟು ಐಬ್ರೋಸ್ ಹೆಂಗಿದೆ ಅಂತ ಫಸ್ಟ್ ನಾವು ನೋಡಿಕೊಂಡು ಫಸ್ಟು ಪೌಡ್ರ್ ಹಾಕಬೇಕು. ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಅವ್ರು ನೀಟಾಗಿ ಕೆಲವ್ರು ಇಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲಿ ಐಬ್ರೋ ಮಾಡ್ಬೇಕು, ಇಲ್ಲಿ ಇಟ್ಕೊಂಡಿರ್ತಾರೆ, ಹೆಂಗೆಂಗೋ ಡ್ಯಾನ್ಸ್ ಆಡಿಸ್ತಾರೆ. ನೀಟಾಗಿ ನಾವೇ ಕೈ ಕೊಟ್ಟು ಹಿಂಗೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀಟಾಗಿ ನಾವು ಶೇಪ್ ಕೊಟ್ಟು ತೆಗಿಬೇಕು. ಇದಿಷ್ಟು ಬೇಸಿಕ್ ನಾಲೆಜ್, ಓಕೆನಾ. ಇದಿಷ್ಟು ನೀವು ತಿಳ್ಕೊಂಬಿಡು. ನೆಕ್ಸ್ಟ್ ಶೇಪ್ ಇಲ್ಲ, ಇಲ್ಲಿ ಏರ್ಸ್ ಇದ್ದಿದ್ರೆ ನಮಗೆ ಶೇಪ್ ಬರುತ್ತೆ, ನಾವು ಇಲ್ಲಿ ವಿ ಶೇಪ್ ಕೊಡ್ಬೋದು, ಆರ್ಚ್ ಥರ ಕೊಡ್ಬೋದು. ಜಸ್ಟ್ ನೋಡಿ ಏನಿಲ್ಲ, ಆಮೇಲೆ ಸಣ್ಣ ಇದೆ ಅವ್ರಿಗೆ, ಇದು ನಾವು ಮತ್ತೆ ಸಣ್ಣ ಮಾಡಬಾರ್ದು, ಅಂದರೆ ಸ್ವಲ್ಪ ಲೈಟ್ ಪಾಯಿಂಟ್ ಬಂದಿದೆ ಅಷ್ಟೇ ಅವ್ರಿಗೆ, ಜಸ್ಟ್ ಲೈಟಾಗಿ ವೀಕ್ ಬಂದಿದೆ. ಇವ್ರು ನನ್ನ ಹತ್ರನೂ ಮಾಡ್ತಿದ್ದಾರೆ. ಇವರು ಮತ್ತೆ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಬೇರೆ ಹೆಂಗೆ ಬರುತ್ತೆ. ಐಬ್ರೋ ನೀಟಾಗಿ ಚೆನ್ನಾಗಿರ್ಬೇಕಂದ್ರೆ ಇವರು ಒಬ್ಬರ ಹತ್ರನೇ ಬರಬೇಕು, ನಾನು ಆಗ್ಬೋದು, ಬೇರೆನೂ ಆಗ್ಬೋದು, ಯಾರ ಹತ್ರ ಆಗ್ಬೋದು, ಒಬ್ಬರ ಹತ್ರ ಮಾಡಿಸ್ಕೋಬೇಕು ಅವ್ರು, ಓಕೆನಾ. ನೋಡಿದ್ರು ಸ್ಟ್ರೈಟ್ ಇದೆ, ಎಷ್ಟು ಸ್ಮಾಲ್ ಇದೆ, ಇವ್ರು ಜಸ್ಟ್ ಎಕ್ಸ್ಟ್ರಾ ಸ್ಮಾಲ್ ತೆಗೆದು ಅವ್ರು ಏನು ಬರುತ್ತೆ ಆ ಶೇಪ್ ಕೊಟ್ಟು ನಾನು ಕಳಿಸ್ತೀನಿ. ಫಸ್ಟ್ ನಾವು ಕಸ್ಟಮರ್ ಬಂದ ತಕ್ಷಣ 2 ಐಬ್ರೋ ನೋಡ್ಕೊಬೇಕು, ಇಲ್ಲಿ ಗ್ಯಾಪು ನೋಡಬೇಕು. ಇಲ್ಲಿ ನೋಡು ಇವ್ರಿಗೆ ಜಾಸ್ತಿ ಗ್ಯಾಪ್ ಇದೆ, ಇಲ್ಲಿ ನಾವು ಜಾಸ್ತಿ ಎಷ್ಟು ತೆಗಿಬಾರ್ದು, ಲೈಟಾಗಿ ಒಂದೊಂದೇ ತೆಗೆದು ಅವ್ರಿಗೆ ನೀಟಾಗಿ ಫಿನಿಶಿಂಗ್ ಕೊಟ್ಟು ಕಳಿಸ್ಬೇಕು, ಓಕೆನಾ. ಇದನ್ನೆಲ್ಲ ನೀನು ಸೇವ್ ಮಾಡ್ಕೋ, ಓಕೆ. ಈಗ ಮತ್ತೆ ಹೊಸ್ತಾಗ ಹೇಗೆ ಮಾಡು, ನಾನು ಐಬ್ರೋ ಮಾಡ್ತೀನಿ, ಹಂಗೆ ಐಬ್ರೋ ಝೂಮ್ ಮಾಡಿ ನನ್ನ ತೋರಿಸಿ ಒಂದು ವೀಡಿಯೋ ಮಾಡಿ. ಇವರು ನನ್ನ ಸ್ಟೂಡೆಂಟು, ಆ್ಯಕ್ಚುಲಿ ನಿನ್ನೆ ಜಾಯ್ನ್ ಆಗಿದ್ದು ಫಸ್ಟ್ ಡೇ. ಸೊ ಫಸ್ಟ್ ಬಂದುಬಿಟ್ಟು ನಾವು ಹೇಳ್ಕೊಡೋದೆ ಥ್ರೆಡ್ಡಿಂಗು. ನೆನೆ ಬಂದಿದ ತಕ್ಷಣ ಯಾವ ಥರ ಥ್ರೆಡ್ ಹಿಡಿಯಬೇಕು, ಕಸ್ಟಮರ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಐಬ್ರೋ ಎಷ್ಟು ಯಾವ ಥರ ಶೇಪ್ ಇದೆ, ಪ್ರತಿಯೊಂದು ಅವ್ರಿಗೆ ಹೇಳ್ಕೊಟ್ಟಿದ್ದೆ.
ನಿನ್ನೆ ಅವ್ರಿಗೆ ಥ್ರೆಡ್ಡನ್ನು ಸುತ್ತಕ್ಕೂ ಬರ್ತಾ ಇರಲಿಲ್ಲ, ಅದು ಯಾವ ಥರ ಇಟ್ಕೊಳ್ಳೋಕ್ಕೂ ಬರ್ತಾ ಇರಲಿಲ್ಲ, ಆ್ಯಂಡ್ ಕೈಯಲ್ಲಿ ಥ್ರೆಡ್ ಕೂಡ ಕುತ್ಕೋತಿರಲಿಲ್ಲ. ಬಟ್ ಒನ್ ಡೇಗೇನೆ ಅವ್ರು ಆಲ್ರೆಡಿ ಥ್ರೆಡ್ ಸುತ್ತಕ್ಕೂ ಬಂತು, ಥ್ರೆಡ್ ಇಟ್ಕೊಳ್ಳೋಕ್ಕೂ ಬರ್ತಿದೆ. ಬಂದು ಆಲ್ರೆಡಿ ನೋಡಿ ನಾವು ತೆಂಗಿನಕಾಯಲ್ಲಿ ನಾನು ಅವ್ರಿಗೆ ಥ್ರೆಡ್ ಏರ್ ತೆಗೆಯೋದು ಹೆಂಗೆ ಅನ್ನೋದನ್ನ ಫಸ್ಟ್ ಅದ್ರೆ ಕೊಟ್ಟು ಅದರೇ ನಾವು ಹೇಳೋದು. ನೋಡಿ ತೆಂಗಿನಕಾಯಿ ಇಟ್ಕೊಂಡು ನೀಟಾಗಿ ಅವರು ಥ್ರೆಡ್ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಇವತ್ತು ಒಂದೇ ದಿನಕ್ಕೆ ಅವ್ರಿಗೆ ಥ್ರೆಡ್ ಹಿಡಿಯೋಕ್ಕೆಲ್ಲ ಬರ್ತಾ ಇದೆ, ನೀಟಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಗುಡ್ ಜಾಬ್ ಸ್ನೇಹ, ಪರವಾಗಿಲ್ಲ, ಗುಡ್. ಒಂದೇ ದಿನಕ್ಕೆ ಚೆನ್ನಾಗಿ ಕಲ್ತಿದ್ಯಾ. ಓಕೆ, ನೆಕ್ಸ್ಟ್ ಹಂಗೆ ಕಾಲಲ್ಲಿ ಕೈಯಲ್ಲಿ ಎಲ್ಲ ಸ್ವಲ್ಪ ಹೇರ್ ತೆಗೆದು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಾನು ಕ್ಲೈಂಟ್ಸ್ ಮೇಲೆಲ್ಲ ತೋರಿಸ್ಕೊಡ್ತೀನಿ. ಓಕೆನಾ? ನನ್ನ ಸ್ಟೂಡೆಂಟ್ನ ಇವತ್ತು ಕ್ಲೈಂಟ್ಸಿಗೆ ಬಿಟ್ಟಿದ್ದೆ ಅಪ್ಪರ್ ಲಿಪ್ ತೆಗಿಯೋಕ್ಕೆ. ಥ್ರೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇನ್ನೂ ಬೇಕು, ಬಟ್ ಪರವಾಗಿಲ್ಲ. ಹಿಂಗೆ ಥ್ರೆಡ್ ಹಿಡಿದು ಹೇರ್ಸ್ ಥ್ರೆಡ್ ಒಳಗಡೆ ಹಿಂಗೆ ಬರುತ್ತೆ ಅಂತ ನೋಡ್ಕೊಂಡು ರಿಮೂವ್ ಮಾಡೋಕ್ಕೆ ಬರ್ತಾ ಇದೆ. ಫಸ್ಟ್ ಐಬ್ರೋ ಮೇಲೆ ಬಿಡೋಣ, ಯಾಕಂದ್ರೆ ಐಬ್ರೋ ಶೇಪ್ ಹೊಟ್ಟೋಗುತ್ತೆ. ಫಸ್ಟ್ ಅಪ್ಪರ್ ಲಿಪ್ಪು ಫೋರ್ ಹೆಡ್ ಅಂತ ಬಿಟ್ಟು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಐಬ್ರೋ ಬಿಡಿ. ಸ್ನೇಹ, ಖುಷಿ ಆಗ್ತಿದ್ಯಾ ಕ್ಲೈಂಟ್ಸ್ ಮೇಲೆ ಮಾಡ್ತಿದ್ದೀನಿ ಅಂತ? ನಿಜ ಹೇಳು. ಅದೇನೋ ಮಿಸ್ಟೇಕ್ ಆಗ್ತಿದ್ದ ನನಗೆ ಹೇಳ್ತೀನಿ ನೋಡು, ಮಿಸ್ಟೇಕ್ ಏನು ಮಾಡ್ತಿದ್ಯಾ ಅಂತ. ತಗೊಂಡು ಇಲ್ಲೇ ಮಾಡಬಾರ್ದು, ಕರೆಕ್ಟಾಗಿ ಹಿಂಗೆ ತಂದು ಹಿಂಗೆ ಏರ್ಸಿಗೆ ಮತ್ತೆ ಸುತ್ಕೋತೀಯ, ಮತ್ತೆ ಸುತ್ಕೋಬಾರ್ದು. ಒಂದ್ಸಲ ಸುತ್ಕೊಂಡ್ಮೇಲೆ ನಾನ್ ಸ್ಟಾಪ್ ಹಿಂಗೆ ಮಾಡಬೇಕು, ಇಲ್ಲ ಅಂದ್ರೆ ಅದು ಪೇನ್ ಆಗುತ್ತೆ. ನೋಡು, ಹಿಂಗೆ ಇಲ್ಲಿಂದ ಬಂದು ನೋಡಿ ನೀಟಾಗಿ ತಗೊಂಡು ಚೂರು ಇದನ್ನ ಪ್ರೆಸ್ ಮಾಡಿ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಲೋಸ್ ಬಿಟ್ರೆ ನೋವಾಗುತ್ತೆ. ಪ್ರೆಸ್ ಮಾಡ್ಕೊಂಡು ಈ ಕೈ ಪುಷ್ ಮಾಡಿ ಕತ್ತಲ್ಲಿ ಹಿಂಗೆ ಎಳಿಬೇಕು, ಆಗ ಕರೆಕ್ಟಾಗಿ ಬರುತ್ತೆ. ಇದೊಂದು ರಾಂಗ್ ಹಿಂಗೆ ಅರ್ಥ, ಈ ತುಟಿ ಮೇಲೆ ಬರಬಾರ್ದು. ಈಗ ನೋಡಿ ಹಿಂಗೆ ತಗೊಂಡ್ಮೇಲೆ ನೋಡಿ ಇಲ್ಲೇ ಬರಬೇಕು, ಏರ್ಸ್ ಎಲ್ಲಿದೆ